ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು 40 ಚೆಸ್ಟ್ ಮೆಷರ್ದು 40 ಎದೆ ಸುತ್ತಳತೆಯ ಬ್ಲೌಸ್ದು ಪೇಪರ್ ಪ್ಯಾಟ್ರನ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಓಕೆನಾ? ಸೊ ಇವತ್ತು ನಾನು ಬ್ಯಾಕ್ ಪಾರ್ಟ್ನ ಕವರ್ ಮಾಡ್ತೀನಿ. ಟೈಮ್ ಆದರೆ ವಿಲ್ ಕಂಟಿನ್ಯೂ ವಿತ್ ದ ಫ್ರಂಟ್ ಪಾರ್ಟನ್ನು, ಮುಂಭಾಗನೂ ಮಾಡೋಣ. ಬ್ಯಾಕ್ ವಿತ್ ಸಮ್ ಡಿಫ್ರೆಂಟ್ ನೆಕ್ ಡಿಸೈನ್ದು. ಓಕೆನಾ? ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಹಾಗಾದರೆ ಬಿಫೋರ್ ಸ್ಟಾರ್ಟಿಂಗ್ ಮೈ ವಿಡಿಯೋ, ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಆಲ್ರೆಡಿ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓಕೆನಾ? ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಇಲ್ಲಿದೆಯಲ್ಲ ಈ ಅಳತೆಗೆ ನಾನು ಬ್ಲೌಸ್ದು ಪೇಪರ್ ಪ್ಯಾಟ್ರನ್ನ ಪೇಪರ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ? ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಅಳತೆಗೆ ಈ ಭುಜ ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಭುಜ ಯಾವಾಗ್ಲೂ ಭುಜ ಮತ್ತು ಕತ್ತಿಂದ ಅಗ್ಲಕ್ಕೆ ನಾನು ನಿಮ್ಗಳಿಗೆ ಒಂದು ಚಾರ್ಟ್, ಈ ಥರ ಚಾರ್ಟ್ ನಾನು ಮಾಡಿಕೊಟ್ಟಿದ್ದೆ ಕ್ಲಾಸ್ ಒಂದು ವಿಡಿಯೋದಲ್ಲಿ. ಹೌದಾ? ಸೊ ವಿಡಿಯೋ ನೋಡಿಲ್ದೆ ಅವರು ಹೊಸಬ್ರು ಯಾರಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋನ ಲಿಂಕ್ ಶೇರ್ ಮಾಡಿರ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಅವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಮ ಭುಜ ಅಳತೆಗೆ. ಆ್ಯಂಡ್ ದೆನ್ ಡೀಪ್ ಇಷ್ಟಿದ್ರೆ ನಾವು ಎಷ್ಟು ಕಟಿಂಗಲ್ಲಿ ನಾವು ಎಷ್ಟು ಭುಜನ ತೊಗೋಬೇಕು, ಶೋಲ್ಡರ್ ಮೆಷರ್ ನಾವು ಕಟ್ ಮಾಡಬೇಕಾದ್ರೆ ಬ್ಲೌಸಲ್ಲಿ ಎಷ್ಟು ತೊಗೋಬೇಕು, ಆ್ಯಂಡ್ ದೆನ್ ಕತ್ತಿನ ಅಗಲ, ಭುಜ ಇಷ್ಟಿದ್ರೆ ಕತ್ತಿನ ಅಗಲ ಎಷ್ಟಿರಬೇಕು, ಆ್ಯಂಡ್ ದೆನ್ ನೆಕ್ ಡೀಪ್ ಎಷ್ಟು ತೊಗೋಬೇಕು ಅನ್ನೋದಕ್ಕೆ ಇದೊಂದು ಚಾರ್ಟ್ ವಿಡಿಯೋ ನಾನು ಮಾಡಿದ್ದೀನಿ. ಓಕೆನಾ? ಅದನ್ನು ನೋಡಿ ಹೊಸಬ್ರು ಯಾರಾದರೂ ಇದ್ದರೆ. ಓಕೆನಾ? ಸೊ ಇವತ್ತು ನಾವು ಮಾಡ್ತಾ ಇರೋದು ಪೇಪರ್ ಕಟ್ಟಿಂಗು. ಎದೆ ಸುತ್ತಳತೆ 15, ಪೂರ್ತಿ ಉದ್ದ ಫುಲ್ ಲೆಂತ್ 15, ಎದೆ ಸುತ್ತಳತೆ 40, ಚೆಸ್ಟ್ ಮೆಷರ್ 40ಕ್ಕೆ ನಾವು ಮಾಡ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಭುಜ ಬಂದು 6.25 ಅಂದರೆ 6 ಕಾಲು. ಸೊ 6 ಕಾಲು ಹೇಗೆ ಬರುತ್ತೆ ಅದನ್ನು ವಿಡಿಯೋ ನೋಡಿ ನೀವು, ಪ್ರೀವಿಯಸ್ ವಿಡಿಯೋನ. ಓಕೆನಾ? ಸೊ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಬ್ಯಾಕ್ ಪಾರ್ಟ್ನ ಮಾಡ್ತೀನಿ. ಓಕೆ? ಆನಂತರ ಫ್ರಂಟ್ ಪಾರ್ಟ್ನ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಡ್ರಾಯಿಂಗ್ ಇದೆ. ಸೊ ಇದು ರೆಫರೆನ್ಸ್ ಥ್ರೂ ನಾನು ನಿಮಗೆ ಇಲ್ಲಿ ಇದು ಸ್ಮಾಲ್ ಸೈಜಿಂದ ಡ್ರಾಯಿಂಗ್ ನಾವು ಮಾಡಿರೋದು ಅಂತ ಹೇಳಿದ್ರೆ ಸೆಂಟಿಮೀಟರ್ನಲ್ಲಿ. ಇಲ್ಲಿ ನಾವು ಒರಿಜಿನಲ್ ಸೈಜ್ ವಸ್ತು ಮಾಡೋಣ, ಅಂದರೆ ಇಂಚಸ್ಸಲ್ಲಿ ನಾವು ಮಾಡೋಣ. ಹೇಗಪ್ಪ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ, ಬ್ಯಾಕ್ ಪಾರ್ಟ್ ನಾವು ಮಾಡ್ತಾ ಇರೋದು. ಬ್ಯಾಕ್ ಪಾರ್ಟ್ ಅಂದರೆ ಹಿಂಭಾಗ. ಸೊ ಹಿಂಭಾಗ ಹೇಗಿರುತ್ತೆ, ಹಿಂಭಾಗದಲ್ಲಿ ಬಟನ್ ಇಲ್ಲದೆ ಇರೋದು, ಅಂದರೆ ಫ್ರಂಟ್ ಓಪನಿಂಗ್ ಇರೋದ್ರಿಂದ ಬ್ಯಾಕ್ ಪಾರ್ಟ್ ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಪೇಪರ್ನ ಫೋಲ್ಡಿಂಗ್ ಸೈಡ್ ನನ್ನ ಕಡೆ ತೊಗೊಂಡಿದ್ದೀನಿ. ಹೀಗೆ ಓಪನಿಂಗ್ ಸೈಡ್ ಈ ಸೈಡ್ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಹೀಗೆ. ಸೊ ಕೆಳಗಡೆಯಿಂದ ಹೀಗೆ ಸ್ಟಾರ್ಟ್ ಮಾಡೋಣ. ಸೊ ಫುಲ್ ಲೆಂತ್ ಎಷ್ಟಿದೆಪ್ಪ ನಮ್ಮದು ನೋಡಿ, ಇಲ್ಲಿ ಪೂರ್ತಿ ಉದ್ದ 15 ಇದೆ. ಸೊ ಬ್ಯಾಕ್ ಪಾರ್ಟಿಗೆ ನಾವು ಎಷ್ಟು ತೊಗೋಬೇಕು ಎಕ್ಸ್ಟ್ರಾ? ಹಾಗಾದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಏನು ಮಾಡ್ತೀವಿ ನೋಡಿ, ಇಲ್ಲಿ ಹೊಲಿಯೋದಕ್ಕೆ ನಮಗೆ ಎಕ್ಸ್ಟ್ರಾ ಎಷ್ಟು ಬೇಕಾಗುತ್ತೆ, ಕೆಳಗಡೆ ನಾವು ಅರ್ಧ ಇಂಚು ಹೊಲಿಲಿಕ್ಕೆ ಬೇಕು, ಆ್ಯಂಡ್ ದೆನ್ ಮೇಲ್ಗಡೆ ಶೋಲ್ಡರ್ ಜಾಯಿನ್ ಮಾಡ್ಲಿಕ್ಕೆ ನಮಗೆ ಅರ್ಧ ಇಂಚ್ ಬೇಕು. ಸೊ ಎಕ್ಸ್ಟ್ರಾ ಎಷ್ಟಾಯಿತು, ಪೂರ್ತಿ ಉದ್ದ ಪ್ಲಸ್ ನಮಗೆ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಸಾಕು, ಫ್ರಂಟ್ ಪಾರ್ಟಿಗಲ್ಲ ಬ್ಯಾಕ್ ಪಾರ್ಟಿಗೆ. ಓಕೆನಾ? ಸೊ ಬ್ಯಾಕ್ ಪಾರ್ಟಿಗೆ ನಾವು ಎಷ್ಟು ತೊಗೊಳ್ಳೋಣ ಈಗ, 15 ಪೂರ್ತಿ ಉದ್ದ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಎಷ್ಟಾಗುತ್ತೆ ಅವಾಗ 16 ಇಂಚನ್ನ ನಾವು ತೊಗೊಳ್ಳೋಣ. ಕೆಳಗಡೆಯಿಂದ 16 ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 15.5 ಇದೆ, ನೋ ಪ್ರಾಬ್ಲಮ್, ಪೇಪರ್ ಅಷ್ಟೇ ಉದ್ದ ಇರೋದಿಲ್ಲಿ. ಸೊ ಐ ವಿಲ್ ಟೇಕ್ ದಟ್ ಮಚ್ ಓನ್ಲಿ, ಅಷ್ಟೇ ತೊಗೊತೀನಿ. ಬಟ್ಟೆನಲ್ಲಿ ನಾವು ಎಕ್ಸ್ಟ್ರಾ ತೊಗೊಳ್ಳೋಣ, ನೋ ಪ್ರಾಬ್ಲಮ್. ಓಕೆನಾ? ಅದಾಗಿದ್ದ ತಕ್ಷಣ ನಾವೇನಪ್ಪ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಕಂಕ್ಳಿನ ಉದ್ದ. ಇದರಲ್ಲಿ ಕಂಕ್ಳಿನ ಉದ್ದ ನಾನು ಮೆನ್ಷನ್ ಮಾಡಿಲ್ಲ, ಅದೊಂದು ಮಾಡೋಣ. ಸೊ ಕಂಕ್ಳಿನ ಉದ್ದ ಹೇಗೆ, ಅದಕ್ಕೂ ಕೂಡ ಫಾರ್ಮುಲಾಸ್ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಕಂಕ್ಳಿನ ಉದ್ದ, ಸೊ ಕಂಕ್ಳಿನ ಉದ್ದ ಹೇಗೆ ಬರುತ್ತೆ ನಮಗೆ, ಫಾರ್ಮುಲಾ ಏನೋ ಅದಕ್ಕೆ ಗೊತ್ತಿದೆಯಾ? ಎದೆ ಸುತ್ತಳತೆ 6ನೇ 1 ಭಾಗ ಎಷ್ಟು ಬರುತ್ತೆ ಅದು ನಮ್ಮ ಕಂಕ್ಳಿನ ಉದ್ದ. ನೋಡಿ 6.66 ಬರ್ತಾ ಹೋಗುತ್ತೆ. ವಿಲ್ ಕನ್ಸಿಡರ್ ಇಟ್ ಹ್ಯಾಸ್ 6.5 ಅಂತ ತಗೊಳ್ಳೋಣ. ಸೊ ಎಲ್ಲಿಂದ ತಗೊಳ್ಳೋಣ ಹಾಗಾದರೆ? 6.5ನ ಎಲ್ಲಿ ಮಾರ್ಕ್ ಮಾಡಬೇಕು ನೋಡಿ, ಮೇಲ್ಗಡೆಯಿಂದ 6.5 ನಮ್ಮ ಕಂಕ್ಳಿನ ಉದ್ದ ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹೀಗೆ. ಓಕೆನಾ? ನೆಕ್ಸ್ಟ್ ಮೇಲ್ಗಡೆ ನಾವು ಭುಜ ಎಷ್ಟಿದೆ ನಾವು ಅದನ್ನು ಮಾರ್ಕ್ ಮಾಡಬೇಕು. ಭುಜ ನೋಡಿ ಎಷ್ಟಿದೆ, 6 ಕಾಲು. ಕಾಣಿಸ್ತಾ ಇದೆಯಾ? 6 ಕಾಲು. ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡೋಣ. ಕಾಣಿಸ್ತಾ ಇದೆಯಾ ನೋಡಿ, 6 ಕಾಲು. 6/4 ಶೋಲ್ಡರ್. ಓಕೆನಾ? ಸೊ ಇಲ್ಲೆಷ್ಟು ನಾವು ಮಾರ್ಕ್ ಮಾಡಿದ್ವಿ ಅಷ್ಟೇ ಇಲ್ಲೂ ಮಾರ್ಕ್ ಮಾಡೋಣ. ಅಂದರೆ ಕಂಕ್ಳಿನ ಉದ್ದ ಎಷ್ಟು ತೊಗೊಂಡ್ವಿ ನಾವು, 6.5.
ಎಲ್ಲಿ ಬಂತು ನೋಡಿ, ಇಲ್ಲಿ ಬಂತು. ಸೊ ಯು ಕ್ಯಾನ್ ಡ್ರಾ ಅ ಲೈನ್. ತಕ್ಷಣನೇ ಬೇಕಾದರೆ ನೀವು ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಇದೇ ಅರ್ಥ ಆಯ್ತಲ್ವಾ? ಭುಜ ಮಾರ್ಕ್ ಮಾಡಿದ್ವಿ, ಇಲ್ಲಿಂದ ನಾವು ಕಂಕ್ಲಿನ ಉದ್ದನೂ ತೊಗೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟು ನಮ್ಮದು ಎದೆ ಸುತ್ತಳತೆ 40. ಸೊ ಇಲ್ಲಿ ಎಷ್ಟು ತೊಗೋತೀರಾ ಹಾಗಾದರೆ? ಎದೆ ಸುತ್ತಳತೆ ಎಷ್ಟಿರುತ್ತೆ ಅದನ್ನು 4 ಭಾಗ ಮಾಡ್ತೀವಿ. ಓಕೆ, ಸೊ 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 4 × 10 = 40. ಸೊ 10 ಬಂತು. ಎಲ್ಲಿ ಬರುತ್ತೆ 10? ಅಲ್ಲಿ ಒಂದು ಮಾರ್ಕ್ ಮಾಡಿ, ಹೀಗೆ ಇಟ್ಕೊಳ್ಳಿ ಇದೇ ಲೈನಲ್ಲಿ. ಓಕೆ, 10 ಎಲ್ಲಿ ಬರ್ತಾ ಇದೆ? ನನಗೆ ಇಲ್ಲಿ ಬರ್ತಾ ಇದೆ. ಕರೆಕ್ಟಾ? ಸೊ ಇಲ್ಲೊಂದು ಮಾರ್ಕ್ ಮಾಡಿ. ಇದು ನಂದು 10. ಸೊ 10 ಅಷ್ಟೇ ಸಾಕಾಗುತ್ತಾ? ಸೊ ಅಲ್ಲಿಗೆ ನಾವು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಹೀಗೊಂದು ಲೈನ್ ಡ್ರಾ ಮಾಡಿ. ಓಕೆ, ಸೊ 10 ಆಯಿತು. ಸೊ ಇದು ನಮ್ಮ ಎಕ್ಸಾಕ್ಟು ಚೆಸ್ಟ್ ಮೆಜರ್. ಅಷ್ಟೇ ತೊಗೊಳಕ್ಕಾಗತ್ತೆ ನಮಗೆ? ಇಲ್ಲ ಅಲ್ವಾ? ಅದಕ್ಕೆ ನಾವು ಎಕ್ಸ್ಟ್ರಾ ಇನ್ಲೇ ಅಂತ ತೊಗೊಳ್ತೀವಿ. ಇನ್ಲೇ ಮೀನ್ಸ್ ದ ಎಕ್ಸ್ಟ್ರಾ ಮೆಟೀರಿಯಲ್ ಅಥವಾ ಎಕ್ಸ್ಟ್ರಾ ಫ್ಯಾಬ್ರಿಕ್ ನಮ್ಮ ಬಟ್ಟೆ ಏನು ಬ್ಲೌಸ್ನಲ್ಲಿ ಇರುತ್ತಲ್ಲ, ಅದನ್ನು ನಾವು ಇನ್ಲೇ ಅಂತೀವಿ. ಸೊ ಇದಿಷ್ಟೇ ತೊಗೋಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಯು ಕ್ಯಾನ್ ಟೇಕ್ 1 ಇಂಚ್, 1.5 ಆರ್ 2 ಇಂಚ್, ನಾಟ್ ಮೋರ್ ದ್ಯಾನ್ 2 ಇಂಚ್ ಬೇಡ. ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ಅದು ಉಬ್ದಂಗೆ ಆಗುತ್ತೆ. ಓಕೆ, ಸೊ ಏನಾಯ್ತು ಇಲ್ಲಿ? 1/4 ಚೆಸ್ಟ್ ಮೆಜರ್, ಎದೆ ಸುತ್ತಳತೆ 1/4 ಭಾಗ ಪ್ಲಸ್ 2 ಇಂಚು ಇನ್ಲೇಗೋಸ್ಕರ. ಓಕೆನಾ? ಸೊ ಇದಾದ್ಮೇಲೆ ಕೆಳಗಡೆ ನಾವು ಏನು ಮಾರ್ಕ್ ಮಾಡಬೇಕು ನೋಡಿ. ನಮ್ದು ಇಷ್ಟ ಆಯಿತು, ಇಲ್ಲಿ ಕಾಣಿಸ್ತದಲ್ಲ, ಇಷ್ಟು ಡ್ರಾಯಿಂಗ್ ಮಾಡತ್ತೆ. ಇಲ್ಲಿ ಕೆಳಗಡೆ ಏನು ಮಾಡೋಣ ನಾವು? ನಮ್ಮ ಸೊಂಟದ ಸುತ್ತಳತೆ ಎಷ್ಟಿದೆ? 36 ಇದೆ. ಸೊ 36ದು 1/4 ಭಾಗ ತಗೊಳ್ಳೋಣ. 36 1/4 ಭಾಗ ಎಷ್ಟು ಬರುತ್ತೆ? 9. ಓಕೆನಾ? ಅದಕ್ಕೆ ಪ್ಲಸ್ 2 ಇಂಚು. ಯಾಕೆ 2 ಇಂಚು? ಇಲ್ಲೂ ನಾವು 2 ಇಂಚ್ ತೊಗೊಂಡಿದ್ವಿ. ಸೊ ಇಲ್ಲೂ ಅಷ್ಟೇ 10 + 2 ತೊಗೊಂಡ್ವಿ. ಹೌದಾ? ಸೊ ಹಾಗೇನೆ ಅಷ್ಟೇ, ಇಲ್ಲಿ 2 ಇಂಚ್ ತೊಗೊಂಡ್ರೆ ಕೆಳಗೂ 2 ಇಂಚು ತೊಗೋಬೇಕು. ಓಕೆನಾ ಫ್ರೆಂಡ್ಸ್? ಫಸ್ಟ್ ಏನು ಮಾರ್ಕ್ ಮಾಡೋಣ? ಸೊಂಟದ ಸುತ್ತಳತೆ 1/4 ಭಾಗ, 1/4 ವೇಸ್ಟ್ ರೌಂಡ್, ಅಂದರೆ ಸೊಂಟ ವೇಸ್ಟ್ ರೌಂಡಿನ 1/4 ಭಾಗ. ಓಕೆ, ಸೊ ಎಷ್ಟು ಬಂತು? 9 ಪ್ಲಸ್ 2 ಇಂಚು ಎಕ್ಸ್ಟ್ರಾ ಇನ್ಲೇಗೋಸ್ಕರ. ಮೇಲೆ 2 ಇಂಚ್ ತೊಗೊಂಡಿದ್ವಿ ಅಲ್ವಾ? ಸೊ ಅದೇ ಥರ 2 ಇಂಚ್ ಇಲ್ಲಿ ಎಕ್ಸ್ಟ್ರಾ. ಸೊ ಇಲ್ಲಿ ನಮಗೆ ಬರೀ ಅಷ್ಟೇ ತೊಗೊಂಡ್ರೆ ಆಗುತ್ತಾ? ಬ್ಯಾಕ್ ಪಾರ್ಟಿಗೆ ನಾನು ಹೇಳ್ತಾ ಇರೋದು. ಓಕೆನಾ? ಸಾಕಾಗಲ್ಲ. ಯಾಕೆ ಸಾಕಾಗಲ್ಲಪ್ಪ ಅಂದರೆ ಹಿಂಭಾಗದಲ್ಲಿ ನಮ್ಮದು ಒಂದು ಡಾಟ್ ಬರುತ್ತೆ. ಕಾಣಿಸ್ತಿದೆ ಅಲ್ಲಿ ನೋಡಿ, ಡಾಟ್ ನೋಡಿದಿರಲ್ಲ ಬ್ಲೌಸಲ್ಲಿ. ಸೊ ಆ ಡಾಟ್ ಹೊಲಿಲಿಕ್ಕೆ ನಮಗೆ ಎಕ್ಸ್ಟ್ರಾ 1 ಇಂಚ್ ಬೇಕು. ಯಾಕಪ್ಪ 1 ಇಂಚ್ ಅಂತ ಹೇಳಿದ್ರೆ ನಾವು ಅರ್ಧ ಇಂಚಿಗೆ ಒಂದು ಡಾಟ್ ಹೊಲಿತೇವೆ. ಓಕೆನಾ? ಸೊ ಹಾಗಾಗಿ ನಮಗೆ ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ಮತ್ತೊಂದು ಇಂಚು ಎಕ್ಸ್ಟ್ರಾ ಬೇಕಾಗ್ತದೆ. ಸೊ ದಾಟ್ 1 ಇಂಚ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್. ಆಯಿತಾ? ಅದು ಆ 1 ಇಂಚನ್ನ ಮತ್ತೆ ನಾನು ಇಲ್ಲಿ ಎಕ್ಸ್ಟ್ರಾ ಹೀಗೆ ತಗೋತೀನಿ. ಓಕೆನಾ ಫ್ರೆಂಡ್ಸ್? ಸೊ ಈಗೇನು ಮಾಡೋಣ ನೋಡಿ, ಇಲ್ಲಿ ಇದು ನಮ್ಮ ಎದೆ ಸುತ್ತಳತೆ 1/4 ಭಾಗ, ಇದು ಸೊಂಟದ ಸುತ್ತಳತೆ 1/4 ಭಾಗ. ಇವೆರಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆ, ಹೀಗೆ. ಆ್ಯಂಡ್ ದೆನ್ ಇವೆರಡನ್ನು ಲಾಸ್ಟ್ ಹೊರಗಡೆ ಪಾಯಿಂಟ್ಸ್ ಏನಿದೆ ಅವೆರಡನ್ನು ಹೀಗೆ ಜಾಯಿನ್ ಮಾಡಿ. ಅರ್ಥ ಆಯ್ತಾ ಇಷ್ಟು? ಓಕೆ, ಸೊ ಇದಿಷ್ಟ ಆದಮೇಲೆ ನಮಗೆ ಡಾಟ್ ಎಲ್ಲಿ ಬರಬೇಕು ಅನ್ನೋದು ಗೊತ್ತಿರ್ಬೇಕು. ಹೌದಾ? ಅಂದರೆ ಎಲ್ಲಿ ಬೇಕಲ್ಲಿ ನಾವು ಡಾಟ್ನ ಹೊಲಿಲಿಕ್ಕಾಗತ್ತಾ? ಹಿಂಭಾಗದಲ್ಲಿ ಡಾಟ್ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಹೀಗೆ ಇಟ್ಕೊಂಡು ಮಧ್ಯಭಾಗ ತೊಗೊಂಡು ಹೊಲ್ಬಿಡ್ತಾರೆ. ದಟ್ ಈಸ್ ಎಕ್ಸಾಕ್ಟ್ಲಿ ರಾಂಗ್ ಅದು. ಓಕೆ, ದಟ್ ಈಸ್ ಟೋಟಲಿ ರಾಂಗ್. ಸೊ ಹೇಗೆ ಬಪ್ಪ ಮಾಡಬೇಕು? ಸೊ ನಮ್ಮ ಡಾಟ್ ಪ್ಲೇಸ್ಮೆಂಟ್ಗೆ ಅಂತ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಏನಪ್ಪ ಹೇಳಿದ್ದೀನಿ ನಾನು ಆಲ್ರೆಡಿ, ಇದನ್ನೆಲ್ಲನೂ ನಮ್ಮ ಪ್ರಿವಿಯಸ್ಸಲ್ಲಿ. ಟು ಫೈಂಡ್ ಔಟ್ ಯುವರ್ ಡಾಟ್ ಏನು ಮಾಡಬೇಕು? ಎದೆ ಸುತ್ತಳತೆನ ನಾವು 10ರಿಂದ ಭಾಗಿಸ್ಬೇಕು. ಓಕೆ, ಎದೆ ಸುತ್ತಳತೆನ 10ರಿಂದ ಭಾಗಿಸ್ಬೇಕು. ಎಷ್ಟು ಬರುತ್ತೆ? 4 ಇಂಚ್. ಓಕೆನಾ? ಸೊ ದಟ್ ಈಸ್ ಅವರ್ ಎಕ್ಸಾಕ್ಟ್ ಡಾಟ್ ಪ್ಲೇಸ್ಮೆಂಟ್. ಅಂದರೆ ಡಾಟ್ನ ಜಾಗ ಎಲ್ಲಿ ಬರಬೇಕು ಅಂತ, ಡಾಟು ಎಲ್ಲಿ ಬರಬೇಕು ಅಂತ. ಫೋಲ್ಡಿಂಗಿಂದ ಡಾಟ್ ಎಲ್ಲಿ ಹೊಲಿತೀವಿ ನಾವು? ಮಧ್ಯಭಾಗದಿಂದ ಮುಂದಕ್ಕೆ. ಸೊ ಹಾಗಾಗಿ ಫೋಲ್ಡಿಂಗಿಂದ ಎಷ್ಟು ದೂರದಲ್ಲಿ ಬರಬೇಕು ಡಾಟು? 4 ಇಂಚ್ ದೂರದಲ್ಲಿ. ಓಕೆನಾ? ಸೊ ಈ ಎಕ್ಸ್ಟ್ರಾ ಎಷ್ಟು ತಗೊಂಡ್ವಿ ಡಾಟ್ನ ಸ್ಟಿಚ್ ಮಾಡ್ಲಿಕ್ಕೆ ನಾವು? 1 ಇಂಚ್. ಇಸಂಟ್ ಇಟ್ ಫ್ರೆಂಡ್ಸ್? ಸೊ ದಟ್ 1 ಇಂಚ್ ಈಸ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್. ಆ 1 ಇಂಚ್ನ ನಾವು ಡಾಟ್ ಪ್ಲೇಸ್ಮೆಂಟಿಂದ 1/2 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆನ ತಗೋತೀವಿ. ಅರ್ಧ ಇಂಚ್ ಹೊಲಿತೀವಿ ಅಂತ ಹೇಳಿದೆ. ಹೌದಾ? ಸೊ ಈ ಅರ್ಧ ಇಂಚು ಆ ಕಡೆ ಈ ಕಡೆ ತಗೋತೀವಿ. ಸೊ ಹಾಗಾದ್ರೆ ಡಾಟ್ನ ಉದ್ದ ಎಷ್ಟು ತಗೋತೀವಿ? ಇಟ್ ಡಿಪೆಂಡ್ಸ್ ಆನ್ ಬ್ಯಾಕ್ ನೆಕ್ ಡೀಪು. ಆಯ್ತಾ? ನಾವು ಎಷ್ಟು ಬೇಕು ಅಷ್ಟು ಉದ್ದ ಡಾಟ್ನ ಉದ್ದ ಇಡೋಕ್ಕಾಗಲ್ಲ. ನಮ್ಮ ಬ್ಯಾಕ್ ನೆಕ್ ಡೀಪ್ ಎಷ್ಟಿರುತ್ತೆ ಅದ್ರ ಮೇಲೆ. ಓಕೆ, ನಮ್ಮ ಬ್ಯಾಕ್ದು ಡೀಪ್ ಎಷ್ಟಿರುತ್ತೆ ಅದ್ರ ಮೇಲೆ ನಮ್ಮ ಡಾಟ್ನ ಲೆಂತ್ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ನಾನು 10 ಇಂಚ್ ತಗೊಳ್ತಾ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್
4 ಇಂಚ್ ಡಾಟ್ನ ಉದ್ದ ಎಷ್ಟು ತಗೋತೀನಿ 4 ಇಂಚು 4 ಇಂಚ್ ದಟ್ ಇನ್ಕ್ಲೂಡ್ಸ್ ½ ಇಂಚ್ ಸೀಮ್ ಅಲೈನ್ಸ್, ಇಲ್ಲ ಅರ್ಧ ಇಂಚ್ ಹೊಲಿಗೆಗೂ ಹೋಗುತ್ತಲ್ದ ಸ್ಟಿಚಿಂಗ್ ಅಲೈನ್ಸು ಸೇರಿಸಿ. ಅಂದರೆ ನಾನು ಹೊಲದ ಮೇಲೆ ನಂದು ಡಾಟ್ ಉದ್ದ ಎಷ್ಟರತ್ತು ರೆಡಿ 3.5 ಇಂಚು. ಅರ್ಥ ಆಗ್ತಿದೆಯಾ? ಸೊ 4 ಇಂಚು ಇದನ್ನೇನು ಮಾಡೋಣ, ಹೀಗೆ ಕನೆಕ್ಟ್ ಮಾಡಿ. ಇದು ಡ್ರಾಯಿಂಗಲ್ಲಷ್ಟೇ ಹೀಗೆ ಮಾಡ್ತೀವಿ, ಆಯ್ತಾ ಫ್ರೆಂಡ್ಸ್? ಹೊಲಿಬೇಕಾದ್ರೆ ಹೇಗೆ ಹೊಲಿಯೋದು ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಮ್ಮದು ಕತ್ತಿನ ಅಗಲ ಎಷ್ಟಿತ್ತು ನೋಡಿ, ಇಲ್ಲ ಕತ್ತಿನ ಅಗಲ 2.5. ಓಕೆ, ಸೊ ಎಲ್ಲ ಅಳತೆಗೂ ಇಷ್ಟೇ ಇರಲ್ಲ ಫ್ರೆಂಡ್ಸ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಚೆಸ್ಟ್ ಮೆಷರ್ ಆ್ಯಂಡ್ ಯುವರ್ ಶೋಲ್ಡರ್ ಮೆಷರ್. ಅರ್ಥ ಆಗ್ತಿದೆಯಾ? ಕತ್ತಿನ ಅಗಲ ಯಾವಾಗ್ಲೂ ನಿಮ್ಮ ಭುಜ ಮತ್ತೆ ನಿಮ್ಮ ಎದೆ ಸುತ್ತಳತೆ ಎಷ್ಟಿದೆ ಅದ್ರ ಮೇಲೆ ನಾವು ಕತ್ತಿನ ಅಗಲ ತಗೋತೀವಿ. ಎಲ್ಲ ಅಳತೆವರೆಗೂ ಇಷ್ಟೇ ಇರಲ್ಲ. ಅರ್ಥ ಆಗ್ತಿದೆಯಾ? ಸೊ 2.5 ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಓಕೆನಾ? ಇದೇನಿದು ಕತ್ತಿನ ಅಗಲ. ಓಕೆ, ಸೊ ಬ್ಯಾಕ್ ನೆಕ್ ಡೀಪ್ ಎಷ್ಟಿತ್ತು ನೋಡಿ, ಹಿಂಭಾಗದ ಕತ್ತಿನ ಡೀಪು 10 or 11 ಇಂಚಸ್. ಈ ಅಳತೆಗೆ ಈ ಕತ್ತಿನ ಅಗಲ ಇಷ್ಟಿದ್ದಾಗ, ಎದೆ ಸುತ್ತಳತೆ 40 ಇದ್ದಾಗ ಇದೆ ಯು ಕ್ಯಾನ್ ಟೇಕ್ 10 or 11 ಇಂಚಸ್ ಆಸ್ ಯುವರ್ ಬ್ಯಾಕ್ ನೆಕ್ ಡೀಪ್. ಓಕೆ, 10 ಅಥವಾ 11 ಇಂಚು ನಿಮ್ಮ ಬ್ಯಾಕ್ ನೆಕ್ ಡೀಪ್ ಆಗಿ ನೀವು ತಗೋಬಹುದು. ಓಕೆ, ನಾನಿಲ್ಲಿ 10 ಇಂಚ್ ತಗೋತೀನಿ. ಓಕೆ, ಸೊ 10 ಇಂಚೇ ತಗೊಳಕ್ಕಾಗತ್ತಾ? ನಮಗೆ ಸ್ಟಿಚಿಂಗಿಗೂ ಬೇಕಲ್ವಾ? ಸೊ ಎಷ್ಟು ಬೇಕಾಗತ್ತೆ? 10 ಪ್ಲಸ್ ಅರ್ಧ ಇಂಚ್ ಹೊಲಿಗೆಗೆ. ಬಟ್ ನಾನು ಇಲ್ಲಿ ತಗೊಳ್ಳಲ್ಲ, ಅದನ್ನ ನಾನು ಬಟ್ಟೆನಲ್ಲಿ ತಗೊಳ್ತೀನಿ. ಓಕೆ, ಯಾಕಂದ್ರೆ ಇಲ್ಲಿ ½ ಇಂಚ್ ತಗೊಂಡಿಲ್ಲ ನೋಡಿ, ಕಮ್ಮಿ ಇತ್ತಲ್ವ ಪೇಪರ್, ಹಾಗಾಗಿ. ಓಕೆ, ಇಲ್ಲಿ 10 ಇಂಚ್ ತಗೊಳ್ತೀನಿ. ಮೇಲೆ ನಾನು ಎಷ್ಟು ತಗೊಂಡೆ ಕತ್ತಿನ ಅಗಲ 2.5. ಬಟ್ ಕೆಳಗಡೆ ಸ್ವಲ್ಪ ನನಗೆ ಬ್ರಾಡ್ ಬೇಕು, ಅಗಲ ಬೇಕು. ಸೊ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ, ದಟ್ ಮೀನ್ಸ್ ಎಷ್ಟು ಹೇಳಿ 2.5 ಪ್ಲಸ್ ಅರ್ಧ 3 ಇಂಚ್. ಓಕೆ, ಸೊ ಈ 3 ಇಂಚ್ ತಗೋತೀನಿ. ಇಲ್ಲಿ ನಾನು ಹೀಗೆ ಮೇಲ್ಗಡೆ ಕತ್ತಿನ ಅಗಲ ಮತ್ತು ಇಲ್ಲಿ ಕೆಳಗಡೆ ಕತ್ತಿನ ಅಗಲ ಪಾಯಿಂಟ್ ಎರಡನ್ನು ಸೇರಿಸ್ಕೊಳ್ಳೋಣ. ಓಕೆ, ನೋಡಿ ಕಾಣಿಸ್ತಿದೆಯಾ? ಸೊ ಈಗ ನಿಮಗೆ ಬೇಕಾಗಿರೋ ಡಿಸೈರ್ಡ್ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಪಾನ್ ಶೇಪ್ ಅಂತ ಹೇಳ್ತಾರೆ, ಹೌದಾ, ಎಲೆ ಶೇಪ್ ಅಂತ ಹೇಳಿ. ಸೊ ದಟ್ ಐ ಆಮ್ ಗೋಯಿಂಗ್ ಟು ಡ್ರಾ. ಅದಿಷ್ಟ ನನಗೆ ಸ್ವಲ್ಪ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಿಚ್ ಅ ಬ್ಲೌಸ್ ಫಾರ್ ಮೈ ಸೆಲ್ಫ್. ನನಗೆ ನಾನು ಹೊಲ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಓಕೆ, ಲೈಕ್ ದಿಸ್. ಫಸ್ಟ್ ನಾನು ಯಾವಾಗಲೂ ಹೇಳ್ತೀನಿ ಡಾಟ್ 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 ಹಾಕೊಳ್ಳಿ, ಆ್ಯಂಡ್ ದೆನ್ ಯು ಕ್ಯಾನ್ ಗಿವ್ ಯುವರ್ ಡಿಸೈರ್ಡ್ ನೆಕ್ ಶೇಪ್. ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರೋ ನೆಕ್ ಶೇಪ್ಸ್ನ ಕೊಡಿ. ಓಕೆ, ಇಸಂಟ್ ಇಟ್ ನೈಸ್ ಫ್ರೆಂಡ್ಸ್? ಚೆನ್ನಾಗಿ ಬಂತಲ್ವಾ? ಸೊ ಹಾಗೆ ಇದಾದ್ಮೇಲೆ ಏನು ಮಾಡೋಣ, ಶೋಲ್ಡರ್ ಸ್ಲೋಪ್ ಅಂತ ತೆಗಿಯೋಣ. ಓಕೆ, ಶೋಲ್ಡರ್ ಸ್ಲೋಪ್ ಕಾನ್ಸೆಪ್ಟ್ ಸ್ವಲ್ಪ ಬ್ರಾಡ್ ಆಗಿರುತ್ತೆ, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ ಡೀಪ್ ಜಾಸ್ತಿ ಇದ್ದಾಗ ಯಾವ ಕಡೆ ಶೋಲ್ಡರ್ ಸ್ಲೋಪ್ ತೆಗಿಬೇಕು ಅನ್ನೋದು. ಬಟ್ ಇಲ್ಲಿ ನಾನು ಇವಾಗ 1/4 ಇಂಚು ಶೋಲ್ಡರ್ ಸ್ಲೋಪ್ ತಗೋತೀನಿ. ಮೇಲಿಂದ ಈ ಕಂಕ್ಳು ಲೈನ್ ಇದೆ ಅಲ್ವಾ, ಇಲ್ಲಿ ಮೇಲಿಂದ 1/4 ಇಂಚ್ಗೆ ಮಾರ್ಕ್ ಮಾಡಿ, ನೆಕ್ ಬಿಡ್ತಿತ್ತಲ್ಲ ಕತ್ತಿನ ಅಗಲ, ಅಲ್ಲಿಂದ ಇಲ್ಲಿಗೆ ಹೀಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಮ್ದು ಫ್ರೆಂಡ್ಸ್ ಏನು ಹೇಳಿ ಬ್ಯಾಕ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟಲ್ಲಿ ಕಂಕ್ಲಿನ್ ಶೇಪ್ ಕೊಡಬೇಕಾದ್ರೆ ನಾವು ಎಷ್ಟು ಅಳತೆ ತಗೋಬೇಕು? ಅಡ್ಡವಾಗಿ ನೋಡಿ ಇಲ್ಲಿ 1.5 ಇಂಚ್, ಎಷ್ಟು 1.5. ಸೊ 1.5 ಎಲ್ಲಿ ಬರುತ್ತೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಬೇಕಂದ್ರೆ. ಓಕೆ, ದಟ್ ಈಸ್ ಈಸಿ ಟು ಗೈಸ್, ನಿಮಗೆ ಈಸಿ ಆಗ್ತದೆ ಅಂದರೆ ಇಲ್ಲಿ ಹೇಗೆ ಶೇಪ್ಸ್ ತೆಗಿಬೇಕು ಅಂತ. ಓಕೆ, ಸೊ ಹೇಗೆ ಕೊಡ್ತಿರೋ ಶೇಪು, ಈ ಕಂಕ್ಳದ್ದು ಏನಿದೆ ಓಕೆ, ಇಲ್ಲಿಂದ ಶೋಲ್ಡರ್ ಸ್ಲೋಪಿನ ಕೆಳಗಡೆಗೆ 6/4 ಇಂಚ್ ಬರುತ್ತೆ. ಸೊ ಅದು ಅರ್ಧ ಮಾಡಿ, ಅಂದರೆ ಸುಮ್ಮನೆ ನೀವು ಟೇಪ್ನ ಹೀಗೆ ಫೋಲ್ಡ್ ಮಾಡಿ ಫ್ರೆಂಡ್ಸ್. ಓಕೆನಾ? ಟೇಕ್ ಅ ಮಿಡ್ ಪಾಯಿಂಟ್ ಆಫ್ ದಿಸ್ ಒನ್, ಮಿಡ್ ಪಾಯಿಂಟ್ ತಗೊಳ್ಳಿ. ಫ್ರಮ್ ದಟ್ ಪಾಯಿಂಟ್ ಯು ಸ್ಟಾರ್ಟ್ ಗಿವಿಂಗ್ ದ ಶೇಪ್. ಆ ಪಾಯಿಂಟಿಂದ ಶೇಪ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಎಲ್ಲಿವರೆಗೂ ಕೊಡಬೇಕು? ಟಿಲ್ ಅವರ್ ನಮ್ಮ ಎದೆ ಸುತ್ತಳತೆ ಕಾಲ್ ಭಾಗ ಎಲ್ಲಿ ಬಂದಿತ್ತು ಅಲ್ಲಿವರೆಗೂ ಮಾತ್ರ. ಓಕೆನಾ? ಸೊ ಇಲ್ಲಿವರೆಗೂ ಮಾತ್ರ ಕೊಡಬೇಕು. ಹೇಗೆ ಕೊಡ್ತೀರಿ ನೋಡಿ, ನಾನು ಸ್ವಲ್ಪ ಹೀಗೆ ಟರ್ನ್ ಮಾಡ್ಕೋತೀನಿ. ಹೀಗೆ ಡಾಟ್ ಡಾಟ್ ಕೊಡಿ, ಡಾಟ್ ಡಾಟ್. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಹೀಗೆ ನೋಡಿ. ಇಸಂಟ್ ಇಟ್ ಈಸಿ? ನೋಡಿ ಹೀಗೆ ಅದನ್ನ ಟ್ರೂ. ಈಗ ನೆಕ್ಸ್ಟ್ ಪರ್ಫೆಕ್ಟ್ ಆದಮೇಲೆ ಅದನ್ನ ಪರ್ಫೆಕ್ಟ್ ಆಗಿ ಡಾಟೆಡ್ ಲೈನ್ನ ಟ್ರೂ ಲೈನ್ ಮಾಡಿ. ಓಕೆ, ಸೊ ದಿಸ್ ಈಸ್ ಅವರ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ನೋಡಿ ಕಾಣಿಸ್ತಿದೆಯಾ? ನೋಡಿ
ಫುಲ್. ಸೊ ನಮ್ದು ಇದು ಬ್ಯಾಕ್ ಪಾರ್ಟು ಫುಲ್ ಕಂಪ್ಲೀಟ್ ಆದ. ಓಕೆನಾ? ಕಟ್ ಮಾಡೋಣ ಹಾಗಾದ್ರೆ. ಇದನ್ನ ಹೇಗೆ ಕಟ್ ಮಾಡ್ತೀರಿ, ಔಟರ್ ಲೈನ್ಸ್ ಏನೇನಿದೆ ಅದನ್ನೆಲ್ಲಾನು ನಾವು ಕಟ್ ಮಾಡ್ಕೋತೀವಿ. ಓಕೆ, ನೋಡ್ಕೊಳ್ಳಿ. ಐ ಸ್ಟಾರ್ಟ್ ಫ್ರಮ್ ಹಿಯರ್. ಕೆಳಗಡೆ ಆಲ್ರೆಡಿ ಇಲ್ಲಿ ಆಗಿದೆ, ಸೊ ಇಲ್ಲೇನು ಬೇಡ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಕಟ್ ಆಗಿದೆ. ಓಕೆ, ನೋಡಿ ಕಾಣಿಸ್ತಿದಲ್ಲ. ತಕ್ಷಣ ಓಪನ್ ಮಾಡೋದು ಬೇಡ. ನಮ್ದು ಡಾಟ್ ಪ್ಲೇಸ್ಮೆಂಟ್ ಎಲ್ಲಿದೆ ಅಂತ ಗೊತ್ತಾಗಕ್ಕೆ ಅಲ್ಲೊಂದು ನಾವು ನಾಚ್ ಮಾಡೋಣ. ಓಕೆ, ಹೀಗೆ ನಾವೆಲ್ಲ ಜಸ್ಟ್ ಓಪನ್ ಅಂಡ್ ಶೋ ಯು ಗೈಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಸಿ ದ ಹೋಲ್ ಪೇಪರ್ ಪ್ಯಾಟ್ರನ್. ಓಕೆ, ಹೀಗೆ ಕಾಣಿಸ್ತಿದೆಯಾ? ಇಸಂಟ್ ಇಟ್ ನೈಸ್ ಫ್ರೆಂಡ್ಸ್? ಶೇಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹೌದಾ? ನೋಡಿ, ಸೊ ಇದು ನನ್ನ ಬ್ಯಾಕ್ ಪಾರ್ಟ್, ಹಿಂಭಾಗ ಇದು. ದಿಸ್ ಇಸ್ ಮೈ ಬ್ಯಾಕ್ ಪಾರ್ಟ್. ಓಕೆ, ಸೊ ಇದ್ರದ್ದು ಫ್ಯಾಬ್ರಿಕ್ ಕಟಿಂಗು ನಾನು ಇದೇ ನೆಕ್ ಶೇಪ್ನ ಸ್ಟಿಚ್ ಮಾಡೋದು, ಕ್ಯಾನ್ವಾಸ್ ಹಾಕಿ ಹೇಗೆ ಸ್ಟಿಚ್ ಮಾಡೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಓಕೆನಾ? ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನನ್ನ ವಿಡಿಯೋಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರ ಜೊತೆ ನನ್ನ ವಿಡಿಯೋಸ್ನ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಹೀಗೆ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಎನ್ಕರೇಜ್ ಮಾಡ್ತಾರೆ. ಹೊಸಬ್ರು ಯಾರಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಇದ್ರದ್ದೇ ಫ್ರಂಟ್ ಪಾರ್ಟ್ ಹೇಗೆ ಮಾಡೋದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪೇಪರ್ ಕಟ್ಟಿಂಗ್ ಅದನ್ನು ತೋರಿಸ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.